ನಿಮಗೆ ಚಾಪ್ಟರ್ 4 ಡೇಟಾಬೇಸ್ ಡಿಸೈನ್ ಅಂತ ಚಾಪ್ಟರ್ ನೇಮು. ಅದರಲ್ಲಿ ನಾರ್ಮಲೈಸೇಷನ್ ಅಂತ ಲಾಸ್ಟ್ ಪಾರ್ಟ್ ಇದೆ, ಸಿಲೆಬಸ್ ರೆಫರ್ ಮಾಡ್ಬೋದು ನೀವು. ನಾರ್ಮಲೈಸೇಷನ್ದು 2 ವಿಡಿಯೋ ಆಗಿದೆ. ಅನಾಮಲೀಸು, ಫಸ್ಟ್ ನಾರ್ಮಲ್ ಫಾರ್ಮ್ 1NF, 2NF, ಥರ್ಡ್ ನಾರ್ಮಲ್ ಫಾರ್ಮ್ 3NF, ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಅಷ್ಟು ಇದೆ ಸಿಲೆಬಸ್ಸಲ್ಲಿ. ಅದಷ್ಟು ಎಕ್ಸ್ಪ್ಲನೇಷನ್ ಆಗಿದೆ. ಸ್ಟಡಿ ಟು ನೈಟ್ ವೆಬ್ಸೈಟಿಂದ ತಗೊಂಡು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡ್ಕೋಬೋದು. ಅದು ಲಾಸ್ಟ್ ಪಾರ್ಟ್ ಆಫ್ ದಿ 4th ಚಾಪ್ಟರ್. ಇದು ಸ್ಟಾರ್ಟಿಂಗ್ ಪಾರ್ಟು, ಯಾವುದು ಡಿಸೈನ್ ಗೈಡ್ಲೈನ್ಸ್. ಅದು ಸಿಲೆಬಸ್ ರೆಫರ್ ಮಾಡ್ಬೋದು. ಅದರಲ್ಲಿ ನಿಮಗೆ ಇಂಟ್ರೊಡಕ್ಷನ್, ಡಿಸೈನ್ ಗೈಡ್ಲೈನ್ಸ್, ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್, ರೆಡ್ಯೂಸಿಂಗ್ ರಿಡಂಡೆಂಟ್ ವ್ಯಾಲ್ಯೂಸ್ ಆನ್ ಟಪಲ್ಸ್, ಇದೆಲ್ಲ ಟಾಪಿಕ್ಸ್ ಸಿಗುತ್ತೆ. ಟಿಲ್ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಆ್ಯಂಡ್ ಲಾಜಿಕಲ್ ಇಂಪ್ಲಿಕೇಶನ್ಸ್. ಇಲ್ಲಿ 4 ಇನ್ಫಾರ್ಮಲ್ ಮೆಷರ್ಸ್ ಅಂತ ಇದೆ. ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್, ಅದು ಡಿಸೈನ್ ಗೈಡ್ಲೈನ್ಸಲ್ಲಿ ಫಸ್ಟ್ ಒನ್. ಇಲ್ಲಿ ಡೌನ್ ಸೈಡಲ್ಲೂ ನಿಮಗೆ ಡೌನ್ ಸೈಡಲ್ಲಿ ಗೈಡ್ಲೈನ್ 1 ಅಂತ ಬರುತ್ತೆ. ಇಲ್ಲಿ ನೋಡಿ, ಗೈಡ್ಲೈನ್ 1. ಸಿಲೆಬಸ್ಸಲ್ಲಿ ಡಿಸೈನ್ ಗೈಡ್ಲೈನ್ಸ್ ಅಂತ ಇದೆ. 4 ಗೈಡ್ಲೈನ್ಸ್ ಬರುತ್ತೆ. ಆ 4 ಗೈಡ್ಲೈನ್ಸು ಆ ಮೇಲ್ಗಡೆ ಇದೆ. ಫಸ್ಟ್ ಗೈಡ್ಲೈನು ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್. ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್. ಸೆಕೆಂಡ್ ಗೈಡ್ಲೈನು ರೆಡ್ಯೂಸಿಂಗ್ ರಿಡಂಡೆಂಟ್ ವ್ಯಾಲ್ಯೂಸ್ ಇನ್ ಟಪಲ್ಸ್. ಟಪಲ್ಸ್ ಅಂದರೆ ರೆಕಾರ್ಡ್ಸ್ ಅಥವಾ ಟೇಬಲಲ್ಲಿ ರೋ ಇರುತ್ತಲ್ಲ ಅದು. ರಿಡಂಡೆಂಟ್ ವ್ಯಾಲ್ಯೂಸ್ ಅಂದರೆ ರಿಪೀಟೆಡ್ ಆರ್ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್. ಅದನ್ನು ರೆಡ್ಯೂಸ್ ಮಾಡೋದು ಒಂದು ಡಿಸೈನ್ದು ಉದ್ದೇಶ, ಪರ್ಪಸ್. ಸಿಮ್ಯಾಂಟಿಕ್ಸ್ ಅಂದರೆ, ಈ ಸಿಂಟ್ಯಾಕ್ಸ್ ಅಂದರೆ ನಿಮ್ಗೆ ಗೊತ್ತು. ಸಿಂಟ್ಯಾಕ್ಸ್ ಅಂದರೆ ಒಂದು ಪ್ರಾಪರ್, ಒಂದು ಗ್ರಾಮರ್ ಥರ. ಒಂದು ಗ್ರಾಮರ್ ಪ್ರಾಪರ್ ಆಗಿದ್ದರೆ ಆ ಸ್ಪೆಲ್ಲಿಂಗು, ಸೆಂಟೆನ್ಸ್ ಫಾರ್ಮೇಷನ್ನು ಕರೆಕ್ಟಾಗಿ ಜನ್ರೇಟ್ ಆಗುತ್ತೆ ಇಂಗ್ಲೀಷಲ್ಲಿ. ಆ ಥರ ಇಲ್ಲಿ ಫಾರ್ ಡಿಸೈನಿಂಗ್ ದಿ ಟೇಬಲ್ಸ್ ಸಿಂಟ್ಯಾಕ್ಸ್ ಪ್ರಾಪರ್ ಆಗಿರಬೇಕು. ಅಂದರೆ ಡೇಟಾ ಟೈಪು, ಈಗ ನಾನು ನಂಬರ್ ಅಂತ ಕೊಟ್ಟಿದ್ರೆ ಅಲ್ಲಿ ನ್ಯೂಮರಿಕ್ ವ್ಯಾಲ್ಯೂಸೇ ಎಂಟ್ರಿ ಆಗ್ತಾ ಇರಬೇಕು. ನಾನು ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ರೆ ಆಲ್ಫಾಬೆಟ್ಸೇ ಅಲ್ಲಿ ಎಂಟ್ರಿ ಆಗ್ತಾ ಇರಬೇಕು. ವ್ಯಾರ್ ಕ್ಯಾರ್ ಕೊಟ್ಟರೆ ಮಿಕ್ಸ್ಚರ್ ಆಫ್ ಆಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಎಂಟ್ರಿ ಆಗ್ಬೋದು. ಈ ಸಿಂಟ್ಯಾಕ್ಸ್ಗಳು, ಅದು ಇಲ್ಲಿಗೆ ಸಿಂಟ್ಯಾಕ್ಸ್. ಇಂಗ್ಲೀಷಲ್ಲಿ ಏನು ನಿಮಗೆ ಗ್ರಾಮರ್ ಇರುತ್ತೆ ಅದನ್ನು ಸಿಂಟ್ಯಾಕ್ಸ್ ಅಂತೀರ. ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೀರಾ. ಕನ್ವರ್ಷನ್ ಆಫ್, ಇಂಗ್ಲೀಷಲ್ಲಿ ನಿಮಗಿರುತ್ತೆ ಗ್ರಾಮರ್ಸಲ್ಲಿ, ಕನ್ವರ್ಟ್ ಮಾಡಿ ಪಾಸ್ಟ್ ಟೆನ್ಸ್ನ ಪ್ರೆಸೆಂಟ್ ಟೆನ್ಸಿಗೆ ಕನ್ವರ್ಟ್ ಮಾಡಿ. ನಿಮಗೆ ಅದು ಸಿಂಟ್ಯಾಕ್ಸ್, ಜನರಲ್ ಸಿಂಟ್ಯಾಕ್ಸ್ ಗೊತ್ತಿದ್ರೆ ನೀವು ಅದನ್ನು ಕನ್ವರ್ಷನ್ ಮಾಡ್ತೀರಾ. ಡೈರೆಕ್ಟ್ ಟು ಇಂಡೈರೆಕ್ಟ್ ಸೆಂಟೆನ್ಸ್, ಈ ಥರ ಎಲ್ಲ ಇರುತ್ತೆ. ಆ ರೀತಿಯಲ್ಲಿ ಅದು ಟೇಬಲ್ಸ್ಗೆ ಅಪ್ಲೈ ಆಗುತ್ತೆ. ಸಿಂಟ್ಯಾಕ್ಸಿಗೆ ಬಂದರೆ ಅದಾಗುತ್ತೆ ಮೀನಿಂಗು. ಸಿಮ್ಯಾಂಟಿಕ್ಸ್ ಅಂದರೆ ಮೀನಿಂಗ್, ಪ್ರಾಪರ್ ಮೀನಿಂಗ್ ಇರಬೇಕು ಆ ಫೀಲ್ಡ್ ನೇಮ್ಸ್ಗಳಿಗೆ. ಅದು ಆಟ್ರಿಬ್ಯೂಟ್ ನೇಮು ಪ್ರಾಪರ್ ಆಗಿರಬೇಕು. ಅದು ಯಾವಾಗ ಪ್ರಾಪರ್ ಆಗಿರುತ್ತೆ? ಅದು ವೆನ್ ಇಟ್ ಈಸ್ ರಿಲೇಟೆಡ್ ಟು ಟೇಬಲ್. ಈಗ ಸ್ಟೂಡೆಂಟ್ ಟೇಬಲ್ ಅಂತ ಕ್ರಿಯೇಟ್ ಮಾಡಿ ನಾನು ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್ ಅಂತ ಹಾಕಿದ್ರೆ, ಅಥವಾ ಬೇರೆ ಏನೋ ಹಾಕಿದ್ರೆ, ಇನ್ಶೂರೆನ್ಸ್ ನಂಬರ್ ಅಂತ ಹಾಕಿದ್ರೆ ಸ್ಟೂಡೆಂಟ್ ಟೇಬಲಲ್ಲಿ ಮೀನಿಂಗ್ಲೆಸ್ ಆಗೋಗುತ್ತೆ. ಅದೇ ಇನ್ಶೂರೆನ್ಸ್ ನಂಬರ್ ನಾನು ಎಂಪ್ಲಾಯಿ ಟೇಬಲ್ಗೆ ಹಾಕಿದ್ರೆ ಅಲ್ಲೊಂದು ಮೀನಿಂಗ್ ಇರುತ್ತೆ. ಅದನ್ನು ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಸಿಂಟ್ಯಾಕ್ಸ್ ಆ್ಯಂಡ್ ಸಿಮ್ಯಾಂಟಿಕ್ಸ್ ಅನ್ನೋದೇ ಒಂದು ಹ್ಯೂಜ್ ಟಾಪಿಕ್ಕು ಕಂಪ್ಯೂಟರ್ ಸೈನ್ಸ್ ಕಂಪೈಲರ್ ಡಿಸೈನಲ್ಲಿ. ಅದು ಇಲ್ಲಿ ಇನ್ಫಾರ್ಮಲ್ ಡಿಸೈನ್ಗೆ ಅಪ್ಲೈ ಮಾಡಿದ್ದಾರೆ. ಅದು ಸೆಕೆಂಡ್ ಗೈಡ್ಲೈನ್ ಆಯಿತು, ರೆಡ್ಯೂಸಿಂಗ್ ರಿಡಂಡೆಂಟ್ ವ್ಯಾಲ್ಯೂಸ್ ಇನ್ ಟಪಲ್ಸ್. ಒಂದು ಉದ್ದೇಶ ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಅಂದರೆ ಏನು? ಕಾಲಮ್ ನೇಮ್ಸ್. ಕಾಲಮ್ ನೇಮ್ಸ್ದು ಸಿಮ್ಯಾಂಟಿಕ್ಸು ಪ್ರಾಪರ್ ಆಗಿರಬೇಕು. ದಟ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಒನ್ನು ಟಪಲ್ಸಲ್ಲಿ ರಿಡಂಡೆಂಟ್ ಅಥವಾ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ನಾರ್ಮಲೈಸೇಷನಲ್ಲಿ ಹೇಳಿದ್ದೆ
ಈಗ 100 ಸ್ಟೂಡೆಂಟ್ಸು CS ಅಡ್ಮಿಷನ್ ಆಗ್ತಾರೆ ಅಂದರೆ ನಾನು 100 ಟೈಮ್ಸು ಪ್ರತಿ ಸ್ಟೂಡೆಂಟ್ಗೂ ಕಂಪ್ಯೂಟರ್ ಸೈನ್ಸ್ ಅಂತ ಟೈಪ್ ಮಾಡಬೇಕು. HOD ಕಾಲಮಲ್ಲಿ HOD ನೇಮು 100 ಟೈಮ್ಸು, 100 ಸ್ಟೂಡೆಂಟ್ಸ್ಗೂ ಒಬ್ಬರೇ HOD, ಬಟ್ 100 ಟೈಮ್ಸ್ ಟೈಪ್ ಮಾಡಬೇಕು. ಆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ನಂಬರು 100 ಟೈಮ್ಸು ಟೈಪ್ ಮಾಡಬೇಕು. ಅದನ್ನು ಆದಷ್ಟು ನಾವು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡಬೇಕು. ಅದು 2ನೇ ಗೈಡ್ಲೈನ್. 3ನೇ ಗೈಡ್ಲೈನು ರೆಡ್ಯೂಸಿಂಗ್ ನಲ್ ವ್ಯಾಲ್ಯೂಸ್ ಇನ್ ಟಪಲ್ಸ್. ನಲ್ ವ್ಯಾಲ್ಯೂ ಅಂದರೆ ನೋಡಿದ್ದೀರಾ, ನಾಟ್ ನಲ್ ಕನ್ಸ್ಟ್ರೆಂಟಲ್ಲಿ. ನಾಟ್ ನಲ್ ಕನ್ಸ್ಟ್ರೆಂಟ್ ಏನು ಹೇಳ್ತಾ ಇತ್ತು? ನಾಟ್ ನಲ್ ಅಂದರೆ ಎಂಟಿ, ನಾಟ್ ನಲ್ ಅಂದರೆ ನಲ್ ವ್ಯಾಲ್ಯೂನೇ ಇರಬಾರ್ದು ಅಂತ ನಾವು ಕನ್ಸ್ಟ್ರೆಂಟ್ ಆಗ್ತಾ ಇದ್ದಿದ್ದು. ಪ್ರೈಮರಿ ಕೀ ಹಾಕಿ ನಾಟ್ ನಲ್ ಅಂತ ಹಾಕ್ತಿದ್ವಿ. SQL ವಿಡಿಯೋ ನೀವು ರೆಫರ್ ಮಾಡ್ಬೋದು. ರೆಡ್ಯೂಸಿಂಗ್ ನಲ್ ವ್ಯಾಲ್ಯೂಸ್ ಇನ್ ಟಪಲ್ಸ್, ಆದಷ್ಟು ಕಮ್ಮಿ ಮಾಡ್ಕೋಬೇಕು ನಲ್ ವ್ಯಾಲ್ಯೂಸ್ನ ಟಪಲ್ಸಲ್ಲಿ. ಕೆಲವೊಂದಕ್ಕೆ ನಾವು ನಲ್ ವ್ಯಾಲ್ಯೂ ಹಾಕ್ತೀವಿ. ಈಗ 2 ಕಾಲಮ್ ಇರುತ್ತೆ, ಮೊಬೈಲ್ ನಂಬರ್, ಟೆಲಿಫೋನ್ ನಂಬರ್ ಅಂತ. ಎಷ್ಟೊಂದು ಜನದ್ದು ಟೆಲಿಫೋನ್ ನಂಬರ್, ಲ್ಯಾಂಡ್ಲೈನ್ ನಂಬರ್ ಎಂಟ್ರಿ ಆಗಲ್ಲ, ಮೊಬೈಲೇ ಇರೋದ್ರಿಂದ ಯೂಸ್ ಮಾಡ್ತಾ ಇರಲ್ಲ ಲ್ಯಾಂಡ್ಲೈನ್ ನಂಬರು, ಅಥವಾ ಲ್ಯಾಂಡ್ಲೈನೇ ಇರಲ್ಲ. ಸೊ ಆಗ ಕೆಲವ್ರದ್ದು ಇರುತ್ತೆ ಲ್ಯಾಂಡ್ಲೈನ್ ನಂಬರು. ಕೆಲವು ಸ್ಟೂಡೆಂಟ್ಸ್ಗೆ ಲ್ಯಾಂಡ್ಲೈನ್ ನಂಬರ್ ಎಂಟ್ರಿ ಮಾಡಿ, ಇನ್ನು ಕೆಲವ್ರಿಗೆ ಮೊಬೈಲ್ ನಂಬರ್ ಎಲ್ಲ ಫೀಲ್ಡ್ಸು ಫಿಲ್ ಆಗುತ್ತೆ, ಟೆಲಿಫೋನ್ ನಂಬರು ಬ್ಲ್ಯಾಂಕ್ ಬಿಡೋ ಅಂಥ ಸಿಚುಯೇಷನ್ ಇರುತ್ತೆ. ಇದು ಒಂದು ಎಕ್ಸಾಂಪಲ್. ಎಂಪ್ಲಾಯಿ ಇರ್ಬೋದು, ಸ್ಟೂಡೆಂಟ್ಸ್ ಟೇಬಲ್ ಇರ್ಬೋದು, ಯಾವುದೇ ಟೇಬಲ್ ಇರ್ಬೋದು, ಟೆಲಿಫೋನ್ ನಂಬರ್ ಈಗ ಯೂಶಲಿ ಯೂಸ್ ಮಾಡೋದು ಕಮ್ಮಿ ಆಗಿರೋದ್ರಿಂದ ಕೆಲವೊಂದು ಸ್ಟೂಡೆಂಟ್ ಅಥವಾ ಎಂಪ್ಲಾಯಿ ಇರೋಸ್ಗೆ ಎಂಟ್ರಿ ಮಾಡಿ ಕೆಲವೊಂದಕ್ಕೆ ಖಾಲಿ ಬಿಡ್ತೀವಿ. ಆಗ ನಲ್ ವ್ಯಾಲ್ಯೂ ಜನರೇಟ್ ಆಗೇ ಆಗುತ್ತೆ. ಅದನ್ನು ಆದಷ್ಟು ರೆಡ್ಯೂಸ್ ಮಾಡ್ಕೋಬೇಕು. ನೆಕ್ಸ್ಟು 4th ಗೈಡ್ಲೈನ್, ಡಿಸ್ಅಲೋಯಿಂಗ್ ಪಾಸಿಬಿಲಿಟಿ ಆಫ್ ಜನರೇಟಿಂಗ್ ಸ್ಪ್ಯೂರಿಯಸ್ ಟಪಲ್ಸ್. ಇದು 4th ಗೈಡ್ಲೈನ್. ಇದಿಷ್ಟು ಗೈಡ್ಲೈನು, ಇದು ಯೂಶಲಿ 7 ಮಾರ್ಕ್ಸ್ಗೆ ಕೇಳ್ಬೋದು ಗೈಡ್ಲೈನ್ಸು. ಈ 4 ಗೈಡ್ಲೈನು ನೀವು ಕವರ್ ಮಾಡಬೇಕು. ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಇದು PDF ಶೇರ್ ಮಾಡಿದ್ದೀನಿ ನಾನು. ಈ 4 ಪಾಯಿಂಟ್ಸ್ ಬರ್ಕೊಂಡು ನೀವು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಈಗ ಫಸ್ಟ್ ಒನ್ನಲ್ಲಿ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅನ್ನೋದೇ ಬೇರೆ ಟಾಪಿಕ್, ಲಾಜಿಕಲ್ ಇಂಪ್ಲಿಕೇಶನ್ಸ್. ಅದು ನೀವು ನಾರ್ಮಲೈಸೇಷನಲ್ಲೂ ನೋಡಿದ್ದೀರಾ. ಫಂಕ್ಷನಲ್ ಡಿಪೆಂಡೆನ್ಸಿ ಅನ್ನೋದು ನಾನು ಹೇಳಿದ್ದೀನಿ ಅಲ್ಲಿ. ನೀವು ನಾರ್ಮಲೈಸೇಷನ್ ವಿಡಿಯೋ ರೆಫರ್ ಮಾಡಿದ್ರೆ ನಿಮಗೆ ಫಂಕ್ಷನಲ್ ಡಿಪೆಂಡೆನ್ಸೀಸು ಸಿಗುತ್ತೆ. ಆ ಎಕ್ಸಾಂಪಲ್ಲೇ ತಗೊಂಡು ನಾರ್ಮಲೈಸೇಷನ್ದು ಫಂಕ್ಷನಲ್ ಡಿಪೆಂಡೆನ್ಸಿಗೆ ಬರಿಬೋದು. ಈಗ ಇದಿಷ್ಟು 4 ಗೈಡ್ಲೈನ್ಸು ನಿಮ್ಮ ಚಾಪ್ಟರ್ 4ಅಲ್ಲಿ ಏನಿದೆ ಇದು ನೋಡೋಣ. Whenever we group attributes to form relation, we assume certain meaning associated with attributes. ಇದೇ ನಾನು ಹೇಳಿದ್ದು. ಸ್ಟೂಡೆಂಟ್ ಟೇಬಲ್ ಅಂತ ಕ್ರಿಯೇಟ್ ಮಾಡಿ ಎಂಪ್ಲಾಯಿ ID, ಇನ್ಶೂರೆನ್ಸ್ ನಂಬರ್ ಅಂತ ನೀವು ಕಾಲಮ್ ಆಟ್ರಿಬ್ಯೂಟ್ ಕ್ರಿಯೇಟ್ ಮಾಡೋ ಹಾಗಿಲ್ಲ. ದಟ್ ಈಸ್ ಒನ್ ಗೈಡ್ಲೈನ್. ದಿಸ್ ಮೀನಿಂಗ್ ವಿ ಕಾಲ್ ಸಿಮ್ಯಾಂಟಿಕ್ಸ್. ಸಿಮ್ಯಾಂಟಿಕ್ಸ್ ಅಂದರೆ ಒಂದು ಅರ್ಥ ಇರಬೇಕು. ಈಗ ಯೂಶಲಿ ಪವರ್ ಪಾಯಿಂಟ್ ಕ್ಲಾಸ್ ಮಾಡಬೇಕಾದ್ರೆ ಟೀಚರ್ಸ್ ಹೇಳ್ತಿರ್ತಾರೆ, ನೀವು ಒಂದು ಟಾಪಿಕ್ ತಗೊಂಡು ಆ ಟಾಪಿಕ್ ಮೇಲೇನೆ ಎಲ್ಲ ಸ್ಲೈಡ್ಸು ಮಾಡಿ. ಈಗ ಒಂದು ಟಾಪಿಕ್ ಒಂದು ಸ್ಲೈಡ್ ಕಾಲೇಜ್ ಮೇಲೆ ಮಾಡೋದು, ಇನ್ನೊಂದು ಸ್ಲೈಡು ಯೂಶಲಿ ಸ್ಟೂಡೆಂಟ್ಸ್ ಆ ಥರ ಮಾಡ್ತಿರ್ತಾರೆ. ಒಂದು ಟಾಪಿಕ್ ಪ್ರೆಸೆಂಟೇಷನ್ ಅಂದಾಗ ಒಂದು ಟಾಪಿಕ್ ತಗೊಂಡು 10 ಸ್ಲೈಡ್ ಇರಲಿ 20 ಸ್ಲೈಡ್ ಇರಲಿ ಅಷ್ಟೂ ಆ ಟಾಪಿಕ್ ಮೇಲೇ ಹೋಗ್ತಾ ಇರಬೇಕು. ಆಗ ಅಲ್ಲೊಂದು ಅರ್ಥ ಬರುತ್ತೆ ನೀವು ಮಾಡಿರೋ ಪ್ರೆಸೆಂಟೇಷನ್ಗೆ, ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಆ ರೀತಿನ ಮೀನಿಂಗ್ ಅಂತ ಹೇಳ್ತೀವಿ, ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಇಟ್ ಟೆಲ್ಸ್ ಹೌ ಟು ಇಂಟರ್ಪ್ರೇಟ್ ದಿ ವ್ಯಾಲ್ಯೂಸ್ ಸ್ಟೋರ್ಡ್. ಈಸಿಯರ್ ದಿ ಸಿಮ್ಯಾಂಟಿಕ್ಸ್, ಬೆಟರ್ ದಿ ರಿಲೇಷನ್ ಸ್ಕೀಮಾ ವುಡ್ ಬಿ. ಆದಷ್ಟು ಸಿಂಪಲ್ ಆಗಿ ಈಸಿಯಾಗಿರೋ ಸಿಮ್ಯಾಂಟಿಕ್ಸ್ ಇರೋಂಥ ಆಟ್ರಿಬ್ಯೂಟು ಜನರೇಟ್ ಮಾಡಬೇಕು. ಇವೆಲ್ಲ ಸಿಂಪಲ್ಲು. ಎಂಪ್ಲಾಯಿ ID, ಸ್ಟೂಡೆಂಟ್ ID, ಎಂಪ್ಲಾಯಿ ಫಸ್ಟ್ ನೇಮ್, ಮಿಡಲ್ ನೇಮ್. ಈಗ ಇದು ಅಷ್ಟೇ, ಇದು ಒಂದು ಎಕ್ಸಾಂಪಲ್ ತಗೋಬೋದು. ನಾಟ್ ನಲ್ಲಿಗೆ ಇಲ್ಲೊಂದು ಗೈಡ್ಲೈನ್ ಇದೆ ನೋಡಿ. ನಾಟ್ ನಲ್ ಅಂದ ಕೆಲವರಿಗೆ ಮಿಡಲ್ ನೇಮ್ ಇರಲ್ಲ, ಸುಮಾರು ಜನಕ್ಕೆ ಲಾಸ್ಟ್ ನೇಮ್ ಇರಲ್ಲ, ಜಸ್ಟ್ ಒನ್ ನೇಮ್ ಇರುತ್ತೆ. ಸೊ ಆಗ ಫಸ್ಟ್ ನೇಮ್ ಮಾತ್ರ ಫಿಲ್ ಮಾಡಿ, ಮಿಡಲ್ ನೇಮ್ ಫೀಲ್ಡನ್ನು ಡೊಮೇನನ್ನು ಮತ್ತು ಲಾಸ್ಟ್ ನೇಮನ್ನು ಬ್ಲ್ಯಾಂಕ್ ಬಿಡಬೇಕಾಗತ್ತೆ. ಆ ಥರ ಸಿಚುಯೇಷನ್ ಅರೈಸ್ ಆಗೇ ಆಗುತ್ತೆ ಟೇಬಲ್ ಕ್ರಿಯೇಟ್ ಮಾಡಿದಾಗ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ಡಿಸೈನಿಂಗ್ ಲೆವೆಲಲ್ಲೇ.
ಗೈಡ್ಲೈನ್. ದಿಸ್ ಈಸ್ ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್, ಫಸ್ಟ್ ಒನ್. ಅದಕ್ಕೆ 4 ಪಾಯಿಂಟ್ಸ್ ನೀವು ಹಾಕೋಬಹುದು. ಇಂಟರ್ಪ್ರಿಟೇಷನ್, ಅದೇ ನಾನು ಹೇಳಿದ್ದು. ಇಟ್ ಟೆಲ್ಸ್ ಹೌ ಟು ಇಂಟರ್ಪ್ರಿಟ್ ದಿ ವ್ಯಾಲ್ಯೂಸ್ ಸ್ಟೋರ್ಡ್, ಅಂದರೆ ಮೀನಿಂಗ್ ಆಫ್ ದಿ ಕಾಲಮ್ ನೇಮ್ಸ್ ಆರ್ ಆಟ್ರಿಬ್ಯೂಟ್ಸ್. ಗೈಡ್ಲೈನ್ 1, ಡಿಸೈನ್ ರಿಲೇಷನ್ ಸ್ಕೀಮಾ ಸೋ ದಟ್ ಹೇಗೆ ಡಿಸೈನ್ ಮಾಡಬೇಕು ಅಂತ ಗೈಡ್ಲೈನ್ ಇದು. ಡಿಸೈನ್ ರಿಲೇಷನ್ ಸ್ಕೀಮಾ ಸೋ ದಟ್ ಇಟ್ ಈಸ್ ಈಸಿ ಟು ಎಕ್ಸ್ಪ್ಲೈನ್ ದಿ ಮೀನಿಂಗ್. ಡು ನಾಟ್ ಕಂಬೈನ್ ಆಟ್ರಿಬ್ಯೂಟ್ಸ್ ಫ್ರಮ್ ಮಲ್ಟಿಪಲ್ ಎಂಟಿಟಿ ಟೈಪ್ಸ್. Do not combine the attributes from multiple entity types into single relation. Multiple entity types ಅಂದ್ರೆ multiple entity ಅಂದ್ರೆ ಟೇಬಲ್. ಮಲ್ಟಿಪಲ್ ಟೇಬಲ್ ಇಂದ ತಗೊಬಂದು ಒಂದು ಎಂಟಿಟಿ ಕ್ರಿಯೇಟ್ ಮಾಡಿ ಅದರೊಳಗೆ ಎಲ್ಲಾನು ತುಂಬಬೇಡಿ. ದಟ್ ಈಸ್ ದಿ ಗೈಡ್ಲೈನ್ 1. ಪ್ರಾಪರ್ ಆಗಿರಲಿ. ನೀವು ಕ್ರಿಯೇಟ್ ಮಾಡ್ತೀರಾ ಆಟ್ರಿಬ್ಯೂಟ್ಸು, ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಸಿ ಆಗಿರಲಿ. ರಿಲೇಷನ್ ಸ್ಕೀಮಾ ಅಂತಂದರೆ, ಆ ಸ್ಕೀಮಾ ಅಂದರೆ ಏನು? ಆ ಡಿಸೈನ್. ನೀವು ಏನು ಆಟ್ರಿಬ್ಯೂಟ್ ಡಿಸೈಡ್ ಮಾಡಿ ಸೆಟ್ ಮಾಡ್ತೀರಾ. ಈಗ ನಾನು ಏನೋ ಒಂದು ನೇಮ್ ಕೊಟ್ಬಿಟ್ಟು ಇದಕ್ಕೆ ಟೇಬಲ್ ಕ್ರಿಯೇಟ್ ಮಾಡಿ ಅಂದರೆ ನೀವೆಲ್ಲ ಡಿಸ್ಕಷನ್ ಮಾಡ್ತೀರಾ, ಇದು ಕಾಲಮ್ ನೇಮ್ ಏನು ಹಾಕ್ಕೊಳ್ಬೋದು ಅಂತ. ಅದೇ ಡಿಸೈನಿಂಗ್. ನೀವೇ ಥಿಂಕ್ ಮಾಡಿ, ಅಲ್ಲಿ ನನ್ನ ಪ್ರಾಜೆಕ್ಟಲ್ಲಿ ನಾನೇ ಕೊಟ್ಬಿಟ್ಟೆ ಕಾಲಮ್ ನೇಮು, ಬಟ್ ನೀವೇ ನನ್ನ ಟೇಬಲ್ ನೇಮ್ ಕೊಟ್ಟರೆ ಥಿಂಕ್ ಮಾಡ್ತೀರಾ. ಮತ್ತು ಯಾವ ಡೇಟಾ ಟೈಪ್ ಹಾಕಬೇಕು, ಅದಕ್ಕೆ ಯಾವ ಸೈಜ್ ಹಾಕಬೇಕು, ಅದು ನೀವೇ ಡಿಸೈಡ್ ಮಾಡ್ತೀರಾ. ಸೊ ಆಗ ಡಿಸೈಡ್ ಮಾಡಬೇಕಾದ್ರೆ ಡಿಸೈನ್ ರಿಲೇಷನ್ ಸ್ಕೀಮಾ ಅಂದರೆ ಟೇಬಲ್ದು ಸ್ಕೀಮಾನ ಯಾವ ರೀತಿ ಡಿಸೈನ್ ಮಾಡಬೇಕು ಅಂದರೆ ಸೋ ದಟ್ ಇಟ್ ಈಸ್ ಈಸಿ ಟು ಎಕ್ಸ್ಪ್ಲೈನ್ ದಿ ಮೀನಿಂಗ್. ಆ ರೀತಿ ಡಿಸೈನ್ ಮಾಡಬೇಕು. ಡು ನಾಟ್ ಕಂಬೈನ್ ಆಟ್ರಿಬ್ಯೂಟ್ಸ್ ಫ್ರಮ್ ಮಲ್ಟಿಪಲ್ ಟೈಪ್ಸ್ ಇಂಟು ಸಿಂಗಲ್ ರಿಲೇಷನ್. Reducing redundant values in tuples. ಇದು ಸೆಕೆಂಡ್ ಒನ್. Redundant ಅಂದರೆ repeated values. If redundant values are not reduced, we face the following problems. Normalization ಅಲ್ಲಿ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. Redundant values ಅದೇ ಆಫೀಸ್ ಫೋನ್ ನಂಬರ್, HOD ನಂಬರು, ಸಬ್ಜೆಕ್ಟ್, ಡಿಪಾರ್ಟ್ಮೆಂಟ್ ನೇಮು 100 ಸ್ಟೂಡೆಂಟ್ಸ್ಗೆ 100 ಟೈಮ್ಸ್ ರಿಪೀಟ್ ಆಗುತ್ತೆ. Redundant information increases storage space. ಆಬ್ವಿಯಸ್ಲಿ ಅದು ಹಾಗೆ ಆಗುತ್ತೆ. ಹಾರ್ಡ್ ಡಿಸ್ಕಲ್ಲಿ ಈಗ ನಾನು 100ಗೆ ಮಾತ್ರ ಎಕ್ಸಾಂಪಲ್ ತಗೊಂಡೆ, ಸ್ಟೋರೇಜ್ ಸ್ಪೇಸ್ ಇನ್ಕ್ರೀಸ್ ಆಯಿತು. ಇಮ್ಯಾಜಿನ್ 1000, ಆ ರೀತಿ 1000 ರಿಪೀಟೆಡ್ ವ್ಯಾಲ್ಯೂಸ್ ಹಾಕಬೇಕು, ಲ್ಯಾಕಲ್ಲಿ ರಿಪೀಟೆಡ್ ವ್ಯಾಲ್ಯೂಸ್ ಹಾಕಬೇಕು ಅಂದರೆ ಜಾಸ್ತಿ ಸ್ಟೋರೇಜ್ ಸ್ಪೇಸ್ ತಗೊಳ್ತಾ ಹೋಗುತ್ತೆ. Redundant information in tuples introduces update anomalies. Anomalies ಅಷ್ಟೇನೆ ನಾರ್ಮಲೈಸೇಷನ್ ವಿಡಿಯೋದಲ್ಲಿ ನೋಡಿದ್ದೀವಿ ನಾವು. ಇನ್ಸರ್ಷನ್ ಅನಾಮಲಿ, ಅಪ್ಡೇಟ್ ಅನಾಮಲಿ, ಡಿಲೀಷನ್ ಅನಾಮಲಿ ಅಂತ. ಯಾವುದೋ ಒಂದು ವ್ಯಾಲ್ಯೂನ ನಾನು ಅಪ್ಡೇಟ್ ಮಾಡಕ್ಕೆ ಹೋದಾಗ ಅಪ್ಡೇಷನ್ನೇ ಅದು ಪ್ರಾಪರಾಗಿ ಆಗಲ್ಲ. ಏನಕ್ಕಾಗಲ್ಲ ಅಂತಂದರೆ ಬಿಕಾಸ್ ಆಫ್ ಟೂ ಮನಿ ವ್ಯಾಲ್ಯೂಸ್. ಇದನ್ನ ನಾವು ನಾರ್ಮಲೈಸೇಷನ್ ವಿಡಿಯೋದಲ್ಲಿ ನೋಡಿದ್ದೀವಿ. ಇನ್ಸರ್ಷನ್ ಅನಾಮಲಿ, ಡಿಲೀಷನ್ ಅನಾಮಲಿ, ಮಾಡಿಫಿಕೇಶನ್ ಅನಾಮಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಡೇಟ್ ಅನಾಮಲಿ, ಮಾಡಿಫಿಕೇಶನ್ ಬದಲು ಅಪ್ಡೇಟ್ ಅನ್ನೋದು ರಿಪ್ಲೇಸ್ ಮಾಡ್ಕೋಬಹುದು ನೀವು. ಟು ಇನ್ಸರ್ಟ್ ನ್ಯೂ ಎಂಪ್ಲಾಯಿ ಟಪಲ್, the employee has to work in some department. Also, inserting new department needs some employee to work in the department. Deleting the last employee deletes details of the department as well. Deletion anomalyಗೆ ನಾವು ನಾರ್ಮಲೈಸೇಷನ್ ವಿಡಿಯೋದಲ್ಲಿ ಎಕ್ಸಾಂಪಲ್ ತಗೊಂಡಿದ್ದು. ಈಗ ಸ್ಟೂಡೆಂಟು ಫೈನಲ್ ಇಯರ್ ಮುಗಿದಿದೆ, ಅವ್ರದ್ದು ಡೀಟೇಲ್ಸು ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಅಂದರೆ HOD ನೇಮು, ಡಿಪಾರ್ಟ್ಮೆಂಟ್ ಫೋನ್ ನಂಬರು, ಇದೆಲ್ಲನೂ ಅದು ಒಂದೇ ಟೇಬಲಲ್ಲಿದೆ. ಫೈನಲ್ ಇಯರ್ ಸ್ಟೂಡೆಂಟ್ ಟೇಬಲಲ್ಲಿದೆ. ಫೈನಲ್ ಇಯರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಕೋರ್ಸ್ ಕಂಪ್ಲೀಷನ್ ಆಯಿತು, ಅವ್ರ ರೆಕಾರ್ಡ್ಸು ಡಿಲೀಟ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಡೀಟೇಲ್ಸು ಹೊರಟೋಯ್ತು. ಇನ್ನೆಲ್ಲೂ ಸ್ಟೋರ್ ಮಾಡಿಟ್ಟಿಲ್ಲ,
ಅಲ್ಲಿ ಮಾತ್ರ ಇದೆ. ಈ ಸ್ಟೂಡೆಂಟ್ ಜೊತೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸ್ಟೂಡೆಂಟ್ ಟೇಬಲ್ ಡಿಲೀಟ್ ಮಾಡಿದ್ರೆ ಸ್ಟೂಡೆಂಟ್ ರೋನಲ್ಲೇ ಕನೆಕ್ಟೆಡ್ ಆಗಿದೆಯಲ್ಲ, ಸಬ್ಜೆಕ್ಟ್ ನೇಮು ಮತ್ತು ಡಿಪಾರ್ಟ್ಮೆಂಟ್ ನೇಮು, ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಏನೇನಿದೆ ಪ್ರತಿ ಸ್ಟೂಡೆಂಟ್ ಜೊತೆ ಆ ಟೇಬಲ್ ಒಳಗೇನೆ ಸೇರ್ಕೊಬಿಟ್ಟಿದೆ. ಡಿಲೀಟ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸು ಅವರು ಕೋರ್ಸ್ ಕ್ವಿಟ್ ಮಾಡಿದ್ರು ಅಥವಾ ಕೋರ್ಸ್ ಕಂಪ್ಲೀಷನ್ ಆಯಿತು ಅಂದಾಗ ಡಿಪಾರ್ಟ್ಮೆಂಟ್ ಡೀಟೇಲ್ಸು ಹೊರಟೋಯ್ತು ಅಂತ ನೋಡಿದ್ವಿ ಅದರಲ್ಲಿ. ದಟ್ ಈಸ್ ಡಿಲೀಷನ್ ಅನಾಮಲಿ. ಅನಾಮಲೀಸ್ ಅಂದರೆ ಇದೆಲ್ಲನೂ ಪ್ರಾಬ್ಲಮ್ಸು. ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಡಿಲೀಷನ್. ಅದನ್ನು ನೋಡಿಕೊಂಡು ಡಿಸೈನಿಂಗ್ ಮಾಡಬೇಕು. ಯಾವ ರೀತಿ ಡಿಸೈನಿಂಗ್ ಮಾಡಬೇಕು ಅಂದರೆ ಅಪ್ಡೇಟ್ ಅನಾಮಲೀಸು ಜನ್ರೇಟ್ ಆಗಬಾರ್ದು. ಅಪ್ಡೇಟ್ ಒಂದೇ ಅಲ್ಲ, ಇನ್ಸರ್ಷನ್, ಡಿಲೀಷನ್, ಅಪ್ಡೇಟ್ ಅನಾಮಲೀಸ್ ಯಾವುದನ್ನು ಜನ್ರೇಟ್ ಆಗಬಾರ್ದು. ಅದು ಯಾವಾಗ ಜನ್ರೇಟ್ ಆಗುತ್ತೆ ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ರಿಡಂಡೆಂಟ್ ವ್ಯಾಲ್ಯೂಸ್ ಜಾಸ್ತಿ ಆದರೆ, ಸೆಕೆಂಡ್ ಪಾಯಿಂಟ್ ನೋಡಿ, ರಿಡಂಡೆಂಟ್ ಇನ್ಫಾರ್ಮೇಶನ್ ಇನ್ ಟಪಲ್ಸ್ ಇಂಟ್ರೊಡ್ಯೂಸಸ್ ಅಪ್ಡೇಟ್ ಅನಾಮಲೀಸ್. ರಿಡಂಡೆಂಟ್ ಅಂದರೆ ಹೆವಿ ರಿಪೀಟೆಡ್ ವ್ಯಾಲ್ಯೂಸ್ ಆಗೋದ್ರೆ ಟಪಲ್ಸ್ ಅಲ್ಲಿ, ಇಟ್ ಲೀಡ್ಸ್ ಟು ದೀಸ್ ಅನಾಮಲೀಸ್. Changing the manager for department 5 should be done in all places or else database becomes inconsistent. ಇದು ಅಪ್ಡೇಷನ್ ಅನಾಮಲಿಗೆ. ನಾವು ಇನ್ನೊಂದೇನೋ ಎಕ್ಸಾಂಪಲ್ ತಗೊಂಡಿದ್ವಿ ನಾರ್ಮಲೈಸೇಷನ್ ವಿಡಿಯೋದಲ್ಲಿ ಫಾರ್ ಅಪ್ಡೇಷನ್ ಅನಾಮಲಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಚೇಂಜಿಂಗ್ ದಿ ಮ್ಯಾನೇಜರ್ ಫಾರ್ ಡಿಪಾರ್ಟ್ಮೆಂಟ್ ನಂಬರ್ 5. ಮ್ಯಾನೇಜರು ಈಗ ಯಾರೋ ಇದ್ರು, ಪರ್ಸನ್ ಎಕ್ಸ್ ಅಂತ ಇದ್ರು ಡಿಪಾರ್ಟ್ಮೆಂಟ್ 5ಗೆ. ಈಗ ಅವರು ಕ್ವಿಟ್ ಮಾಡಿದ್ದಾರೆ ಅಥವಾ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂದರೆ ಆ ಪರ್ಸನ್ ವೈ ಬಂದಿದ್ದಾರೆ ಆ ಡಿಪಾರ್ಟ್ಮೆಂಟ್ಗೆ. ಸೊ ಅವ್ರ ನೇಮು ರೀಪ್ಲೇಸ್ ಆಗಬೇಕು ಎಲ್ಲ ಡೇಟಾಬೇಸ್ ಟೇಬಲಲ್ಲೂ. ಅದು ರೀಪ್ಲೇಸ್ಮೆಂಟ್ ಯಾವ ಥರ ಮಾಡೋ ಹಾಗೆ ಅಲೋ ಮಾಡಬೇಕು. ನಿಮ್ಮ ಟೇಬಲ್ ಸ್ಟಾರ್ಟಿಂಗ್ ಡಿಸೈನ್ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂದರೆ, ನೀವು ಒಂದು ಕಡೆ ಈಗ ಹೊಸದಾಗಿ ಬಂದಿರೋರು ವೈ ಅಂತ ಇದ್ದಾರಲ್ಲ, ವೈ ಅನ್ನೋರ್ ನೇಮ್ ಒಂದು ಕಡೆ ಹಾಕಿದ್ರೆ ಅದು ಬೇರೆ ಎಷ್ಟು ಡೇಟಾಬೇಸ್ ಟೇಬಲ್ಸ್ ಇದೆ ಆರ್ಗನೈಸೇಷನಲ್ಲಿ ಅಲ್ಲಿ ಎಲ್ಲ ಕಡೆನೂ ವೈ ಅಂತ ಆಟೋಮೆಟಿಕ್ಕಾಗಿ ಆಗಬೇಕು. ಒಂದು ಕಡೆ ನೀವು ಚೇಂಜ್ ಮಾಡಿದರೆ. ಅದೇ ಸೆಂಟ್ರಲೈಸ್ಡ್ ಡೇಟಾಬೇಸಲ್ಲಿ ಇದು ಪಾಸಿಬಲ್ ಆಗುತ್ತೆ. ಆ ರೀತಿ ನೀವು ಡಿಸೈನಿಂಗ್ ಮಾಡಿರಬೇಕು. ಇಲ್ಲ ಅಂದರೆ ಯಾವುದೋ ಒಂದು ಆರ್ಗನೈಸೇಷನ್ದು ಒಂದು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಮಿಸ್ಟರ್ ವೈ ಅಂತ ಆಗಿ ಇನ್ನೆಲ್ಲ ಡಿಪಾರ್ಟ್ಮೆಂಟಲ್ಲೂ ಮ್ಯಾನೇಜರ್ ನೇಮು ಮಿಸ್ಟರ್ ಎಕ್ಸ್ ಅಂತಲೇ ಉಳ್ಕೊಳ್ಳುತ್ತೆ. ಆಗ ಇಟ್ ಕ್ರಿಯೇಟ್ಸ್ ಇನ್ಕನ್ಸಿಸ್ಟೆನ್ಸಿ. ಆ ಇನ್ಕನ್ಸಿಸ್ಟೆನ್ಸಿ ಅಪ್ಡೇಷನ್ ಅನಾಮಲಿ, ಅಪ್ಡೇಷನ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟು ಇನ್ಸರ್ಷನ್ ಅನಾಮಲಿ ಒಂದಿದೆ ನೋಡಿ. To insert new employee tuple, employee has to work in some department ಅಲ್ವಾ. ಅಲ್ಲಿ ರೆಕಾರ್ಡ್ ಇರಬೇಕು ಎಂಪ್ಲಾಯ್ ಇತ್ತು ಅಂದರೆ, ಈ ಕಾಲೇಜಲ್ಲೇನೆ ನಂದು ರೆಕಾರ್ಡ್ ಇರಬೇಕು ಅಂದರೆ ನಾನಿಲ್ಲಿ ಎಂಪ್ಲಾಯ್ ಆಗಿರೋದಕ್ಕೆ ನನ್ನ ರೆಕಾರ್ಡು ಆ ಡೇಟಾಬೇಸಲ್ಲಿ ಇರುತ್ತೆ. ಹ್ಯಾಸ್ ಟು ವರ್ಕ್ ಇನ್ ಸಮ್ ಡಿಪಾರ್ಟ್ಮೆಂಟ್. ಆಲ್ಸೋ ಇನ್ಸರ್ಟಿಂಗ್ ನ್ಯೂ ಡಿಪಾರ್ಟ್ಮೆಂಟ್ ನೀಡ್ಸ್ ಸಮ್ ಎಂಪ್ಲಾಯಿ ಟು ವರ್ಕ್ ಇನ್ ದಿ ಡಿಪಾರ್ಟ್ಮೆಂಟ್. ಖಾಲಿ ಬಿಟ್ಕೊಂಡಿರೋಕ್ಕಾಗಲ್ಲ. ಬರೀ ಒಂದು ಆರ್ಗನೈಸೇಷನ್ ಅಥವಾ ಒಂದು ಡಿಪಾರ್ಟ್ಮೆಂಟ್ ಅಂತ ನೀವು ಹೇಳೋಕ್ಕಾಗಲ್ಲ. ಅಲ್ಲಿ ಎಂಪ್ಲಾಯೀಸ್ ಅಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಆ ಡಿಪಾರ್ಟ್ಮೆಂಟ್ಗೆ ಒಂದು ಮೀನಿಂಗ್ ಬರುತ್ತೆ. ಸೊ ಒಂದು ಟೇಬಲ್ಲು, ಕಾಲೇಜ್ ಅನ್ನೋ ಟೇಬಲ್ಲು ಇಟ್ ನೀಡ್ಸ್ ಡಿಪಾರ್ಟ್ಮೆಂಟ್ ಅನ್ನೋ, ಕಾಲೇಜ್ ಅನ್ನೋ ಒಂದು ಡೇಟಾಬೇಸ್ ಫೈಲು ಇಟ್ ನೀಡ್ಸ್ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ನೀಡ್ಸ್ ಎಂಪ್ಲಾಯೀಸ್. ಸೊ ಎಲ್ಲ ರೀತಿ ಇನ್ಫಾರ್ಮೇಷನ್ನು ನೀವು ಎಂಟ್ರಿ ಮಾಡಬೇಕಲ್ಲಿ. ಇದಾಗದೇ ಇದ್ದಾಗ, ಹೆವಿ ಇನ್ಫಾರ್ಮೇಷನ್ ಇದ್ದಾಗ ಇದಿಷ್ಟು ಪ್ರಾಬ್ಲಮ್ಮು ಅರೈಸ್ ಆಗುತ್ತೆ. ಇದನ್ನು ನೋಡಿಕೊಂಡು ಡಿಸೈನ್ ಮಾಡಬೇಕು ಅಂತಲೇ ಇಲ್ಲಿ ಇರೋದು ಡಿಸೈನ್ ಗೈಡ್ಲೈನ್ಸ್ ಅಂತ. ಈಗ ನೋಡಿದ್ವಿ ಸಿಮ್ಯಾಂಟಿಕ್ಸ್, ಹೇಗೆ ಒಂದು ಆಟ್ರಿಬ್ಯೂಟು ಪ್ರಾಪರಾಗಿ ಕ್ರಿಯೇಟ್ ಮಾಡಿದ್ರೆ, ಒಂದು ಅರ್ಥ ಇರೋ ಆಟ್ರಿಬ್ಯೂಟ್ ಕ್ರಿಯೇಟ್ ಮಾಡಿದ್ರೆ, ಈಸಿಯಾಗಿರೋ ಅಂಥ ಆಟ್ರಿಬ್ಯೂಟ್ ಕ್ರಿಯೇಟ್ ಮಾಡಿದ್ರೆ ಇಟ್ ಲೀಡ್ಸ್ ಟು ಪ್ರಾಪರ್ ಡಿಸೈನ್. ಸೆಕೆಂಡ್ ಒನ್ನು ರೆಡ್ಯೂಸಿಂಗ್ ರಿಡಂಡೆಂಟ್ ವ್ಯಾಲ್ಯೂಸ್ ಇನ್ ಟಪಲ್ಸ್. ಅದನ್ನು ಈಗ ನೋಡಿದ್ವಿ. ರಿಡಂಡೆಂಟ್ ಇನ್ಫಾರ್ಮೇಷನ್ ಇದ್ರೆ
ಸ್ಟೋರೇಜ್ ಸ್ಪೇಸು ಜಾಸ್ತಿ ಆಗುತ್ತೆ. ರಿಡಂಡೆಂಟ್ ಇನ್ಫಾರ್ಮೇಷನ್ ಇದ್ರೆ ಅಪ್ಡೇಟ್ ಇನ್ಸರ್ಷನ್ ಡಿಲೀಷನ್ ಅಪ್ಡೇಟ್ ಅನಾಮಲೀಸ್ ಆಗುತ್ತೆ. ಇದಿಷ್ಟು ಗೈಡ್ಲೈನ್ 1 ಅಲ್ಲಿ ನೋಡಿದ್ದೀವಿ ನಾವು. ಗೈಡ್ಲೈನ್ 1 ಅಲ್ಲಿ ಫಸ್ಟ್ ಸಿಮ್ಯಾಂಟಿಕ್ಸ್ ಆಫ್ ಆಟ್ರಿಬ್ಯೂಟ್ಸ್, ಸೆಕೆಂಡ್ ಒನ್ ರೆಡ್ಯೂಸಿಂಗ್ ರಿಡಂಡೆಂಟ್ ವ್ಯಾಲ್ಯೂಸ್, ಇದನ್ನ ನೋಡಿದ್ವಿ. ಗೈಡ್ಲೈನ್ 2, ಗೈಡ್ಲೈನ್ 2 ನಲ್ಲಿ ಇಲ್ಲಿ ಮೂರನೇದಿದೆಯಲ್ಲ, ಮೂರನೇ ಪಾಯಿಂಟ್ ರೆಡ್ಯೂಸಿಂಗ್ ನಲ್ ವ್ಯಾಲ್ಯೂಸ್ ಇನ್ ಟಪಲ್ಸ್, ಅದು ಗೈಡ್ಲೈನ್ 2 ನಲ್ಲಿ ಬರುತ್ತೆ. ಆದಷ್ಟು ಅಲ್ಲೇನೋ ಹೇಳ್ತು ಫಸ್ಟ್ ಗೈಡ್ಲೈನು, ಆದಷ್ಟು ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇನ್ಸರ್ಷನ್ ಅನಾಮಲಿ, ಡಿಲೀಷನ್ ಅನಾಮಲಿ, ಅಪ್ಡೇಟ್ ಅನಾಮಲಿ ಕ್ರಿಯೇಟ್ ಆಗಿ ಸ್ಟೋರೇಜ್ ಸ್ಪೇಸನ್ನು ಜಾಸ್ತಿ ಆಕ್ಯುಪೈ ಮಾಡಿಕೊಂಡು ನೀವು ಬೇರೆ ಟೇಬಲ್ ಸ್ಟೋರ್ ಮಾಡೋಕ್ಕೆ ಜಾಗ ಇರಲ್ಲ. ಮತ್ತೆ ಸಿಮ್ಯಾಂಟಿಕ್ಸು ಪ್ರಾಪರಾಗಿ ಕ್ರಿಯೇಟ್ ಮಾಡಿ ಅಂತ ಗೈಡ್ಲೈನ್ 1 ಹೇಳ್ತು. ಗೈಡ್ಲೈನ್ 2 ನೋಡೋಣ ಈಗ. ಡಿಸೈನ್ ರಿಲೇಷನ್ ಸ್ಕೀಮಾಸ್ so that insertion, deletion or modification anomalies are present in the relations. If any anomalies are present, note them clearly and make sure that application programs that update the database will operate correctly. Reducing null values in tuples. Attribute does not apply to the tuple. Attribute andre obviously column name, it does not apply to the row. The attribute value for this tuple is unknown. The value is known but not recorded. ಅದೇ ನಾನೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ನಲ್ಲ, ಸುಮಾರು ಜನಕ್ಕೆ ಮಿಡ್ಲೆ ನೇಮ್ ಇರಲ್ಲ, ಲಾಸ್ಟ್ ನೇಮ್ ಇರಲ್ಲ. ಫಸ್ಟ್ ನೇಮ್ ಅಂತೂ ಅದು ಗ್ಯಾರಂಟಿ ಫಿಲ್ ಆಗೇ ಆಗುತ್ತೆ, ಫಸ್ಟ್ ನೇಮ್ ಇದ್ದೇ ಇರುತ್ತೆ. ಕೆಲವು ಮೋಸ್ಟ್ ಆಫ್ ದಿ ಪೀಪಲ್ಗೆ ಮಿಡ್ಲೆ ನೇಮ್ ಇರಲ್ಲ, ಲಾಸ್ಟ್ ನೇಮ್ ಇರುತ್ತೆ. ಸೊ ಆಗ ಅದನ್ನ ಬ್ಲ್ಯಾಂಕ್ ಬಿಡಲೇಬೇಕಾಗುತ್ತೆ. ಮತ್ತೆ ಟೆಲಿಫೋನ್ ನಂಬರ್, ಈ ರೀತಿ ಎಕ್ಸಾಂಪಲ್ಸ್, ಇದನ್ನ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. Having too many attributes with lot of null values results in waste of storage and also leads to problems in join operations and aggregate operations. ಇದನ್ನ SQL ಅಲ್ಲಿ ನೋಡಿದ್ದೀರಾ, ಜಾಯಿನ್ಸ್ ಮತ್ತೆ ಅಗ್ರಿಗೇಟ್ ಫಂಕ್ಷನ್ಸ್. ಅಗ್ರಿಗೇಟ್ ಫಂಕ್ಷನ್ಸ್ ಯಾವ್ದು ಸಮ್, AVG, ಮ್ಯಾಕ್ಸ್ ಫಂಕ್ಷನ್, ಮಿನ್ ಫಂಕ್ಷನ್, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಒರಾಕಲ್ ಅಲ್ಲಿ ಮಾಡಿರೋದನ್ನ ನೋಡಿದ್ದೀರಾ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಲ್ಲ ಪ್ರಾಪರ್ ಆಗಿ ವೆನ್ ಯು ಹ್ಯಾವ್ ಟೂ ಮಚ್ ಆಫ್ ನಲ್ ವ್ಯಾಲ್ಯೂಸ್. ಸೊ ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಆದಷ್ಟು. ಗೈಡ್ಲೈನ್ 3 ಏನು, ಆಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಪ್ಲೇಸಿಂಗ್ ಆಟ್ರಿಬ್ಯೂಟ್ಸ್ ಇನ್ ದಿ ಬೇಸ್ ರಿಲೇಷನ್ ಹೂಸ್ ವ್ಯಾಲ್ಯೂಸ್ ಫ್ರೀಕ್ವೆಂಟ್ಲಿ ಬಿ ನಲ್. ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ನಲ್ ವ್ಯಾಲ್ಯೂಸು. ಎಕ್ಸೆಪ್ಷನಲ್ ಕೇಸಸ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಇದು ಗೈಡ್ಲೈನ್ 3 ಆಯಿತು. ಡಿಸ್ಅಲೋಯಿಂಗ್ ಜನರೇಷನ್ ಆಫ್ ಸ್ಪ್ಯೂರಿಯಸ್ ಟಪಲ್ಸ್, ಇದು 4th ಒನ್. ಗೈಡ್ಲೈನ್ 4 ಸ್ಪ್ಯೂರಿಯಸ್ ಟಪಲ್ಸ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಗೈಡ್ಲೈನ್ ನೋಡ್ಬೇಡೋಣ. ಡಿಸೈನ್ ರಿಲೇಷನ್ ಸ್ಕೀಮಾಸ್ ಸೋ ದಟ್ ದೇ ಕ್ಯಾನ್ ಬಿ ಜಾಯ್ನೆಡ್ ವಿತ್ ಈಕ್ವಾಲಿಟಿ ಕಂಡೀಷನ್ಸ್ on primary key or foreign keys which guarantees no spurious tuples to be generated. ಈಗ ನೀವು ಫಾರಿನ್ ಕೀ ಏನಾದರೂ ಮರ್ತೋಗಿದ್ರೆ ಅದೊಂದು ವಿಡಿಯೋ ರೆಫರ್ ಮಾಡ್ಕೊಳ್ಳಿ. ಫಾರಿನ್ ಕೀ ನಾನು ಮಾಡಿ ತೋರಿಸಿರೋದು ಕನ್ಸ್ಟ್ರೈಂಟ್ಸ್ ವಿಡಿಯೋದಲ್ಲಿದೆ. ನಾಟ್ ನಲ್ ಅದೆಲ್ಲ ಮಾಡಿದ್ದೀನಲ್ಲ, ಅದು ಮೋಸ್ಟ್ಲಿ ಸೆಕೆಂಡ್ 2 ವಿಡಿಯೋಸ್ ಇರ್ಬೋದು. ಅದು ಅದರಲ್ಲಿ ಫಾರಿನ್ ಕೀ ಅಂತ ಒಂದು ಚೆಕ್ ಕನ್ಸ್ಟ್ರೈಂಟ್ ಫಾರಿನ್ ಕೀ ಅಂತ ಒಂದು ಆಕ್ಸೆಸ್ MS ಆಕ್ಸೆಸ್ ಮಾಡಿದ್ದೀನಲ್ಲ, ಅಲ್ಲಿ ಇದೆ ಅದು. ಅಲ್ಲಿ ನೀವು ಫಾರಿನ್ ಕೀ ನಾನು ಡೆಮೋ ತೋರಿಸಿದಾಗ ನೀವು ನೋಡಿರ್ಬೋದು, 2 ಟೇಬಲ್ ಇರುತ್ತೆ. 2ನೇ ಟೇಬಲ್ಗೆ ನಾನು ಡೇಟಾ ಹಾಕಕ್ಕೆ ಹೋದರೆ
since ID related to that is not present in the first table, ಅದು ತಗೊಳ್ತಾ ಇರಲ್ಲ ಸೆಕೆಂಡ್ ಟೇಬಲಿಂದ. ಅದೇ ಫಸ್ಟ್ ಟೇಬಲಲ್ಲಿ ಯಾವುದೋ ಒಂದು ಐ ಡಿ ಇದೆ, ಆ ಐ ಡಿಗೆ ನಾನು ಯಾವುದೋ ವ್ಯಾಲ್ಯೂ ಹಾಕೋಕೆ ಹೋಗ್ತೀನಿ ಸೆಕೆಂಡ್ ಟೇಬಲ್ಗೆ, ಆಗ ಮಾತ್ರ ತಗೊಳುತ್ತೆ. ಅದು ಸೆಕ್ಯೂರಿಟಿ ಅಂತ ಹೇಳಿದೆ ನಾನು. ಈಗ ಯಾರೋ ಒಬ್ರು ಕಸ್ಟಮರ್ ಟೇಬಲ್ ಎಕ್ಸಾಂಪಲ್ ತಗೊಂಡು ಕಸ್ಟಮರ್ ಟೇಬಲ್ಲು ಫಸ್ಟ್ ಟೇಬಲ್ಲು, ಆರ್ಡರ್ ಟೇಬಲ್ಲು ಸೆಕೆಂಡ್ ಟೇಬಲ್ ಅಂತ ಹೇಳಿದೆ. ಆರ್ಡರ್ ಐ ಡಿ ಕಸ್ಟಮರ್ ಐ ಡಿ ಅಂತ ಇತ್ತು. ಆರ್ಡರ್ ಐ ಡಿ ನಾನೇ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ, ಫ್ರಾಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನೇ ಒಂದು ಸೀಕ್ರೆಟಾಗಿ ಆರ್ಡರ್ ತಗೊಂಡು ಡೇಟಾಬೇಸ್ಗೆ ಎಂಟ್ರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಮೌಂಟ್ ಸ್ಯಾಂಕ್ಷನ್ ಆಗಲಿ ಅದಕ್ಕೆ ಅಂತ. ನಾನು ಡೇಟಾಬೇಸ್ಗೆ ಎಂಟ್ರಿ ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಹೋದರೆ ಆಸ್ ಎ ಕ್ಲರ್ಕ್ ಅಥವಾ ಲೋವರ್ ಲೆವೆಲ್ ಎಂಪ್ಲಾಯಿ ಅದು ತಗೊಳ್ಳಲ್ಲ. ಏನಕ್ಕೆ ಅಂದರೆ ಡೇಟಾಬೇಸ್ ಡಿಸೈನರು, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ಫಾರಿನ್ ಕೀ ಹಾಕ್ಬಿಟ್ಟಿದ್ದಾರೆ ಡೇಟಾಬೇಸ್ ಡಿಸೈನ್ ಮಾಡಬೇಕಾದ್ರೆ. ಸೊ ನಾನು ಈಗ ಹೊಸದಾಗಿ ಯಾರೋ ಒಂದು ಕಸ್ಟಮರ್ಗೆ ಆರ್ಡರ್ ನಾನು ಆ್ಯಡ್ ಮಾಡ್ತಿದ್ರೆ ತಗೊಳ್ತಾ ಇಲ್ಲ ಅದು. ಅದೇ ಎಕ್ಸಿಸ್ಟಿಂಗ್ ಕಸ್ಟಮರ್ ಯಾರಿದ್ದಾರೆ ಆ ಎಕ್ಸಿಸ್ಟಿಂಗ್ ಕಸ್ಟಮರ್ ಕಂಟ್ರೋಲು ಅಪ್ಪರ್ ಲೆವೆಲ್ ಅವ್ರ ಹತ್ರ ಇದೆ. MIS ಲೆವೆಲ್ಸ್ 3 ಲೆವೆಲ್ಸ್ ನೋಡಿದ್ದೀರಾ, ಹೈಯರ್ ಅಥಾರಿಟಿ ಹತ್ರ ಕಂಟ್ರೋಲ್ ಇದೆ. ಡೇಟಾಬೇಸ್ ಅಡ್ಮಿನ್ನು ಅದ್ರದ್ದು ಯೂಸರ್ ನೇಮ್ ಪಾಸ್ವರ್ಡ್ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಆ ಟೇಬಲ್ದು. ಸೊ ನಾನು ಸೆಕೆಂಡ್ ಟೇಬಲಿಂದ ಆರ್ಡರ್ಸು ಎಂಟ್ರಿ ಮಾಡೋಕ್ಕೆ ಹೋದರೆ ಯಾರು ಬೇರೆ ಹೊಸ ಕಸ್ಟಮರ್ಗೆ ತಗೊಳ್ತಿಲ್ಲ. ಅದೇ ಹೈಯರ್ ಅಥಾರಿಟಿ ಅಪ್ರೂವ್ ಮಾಡಿರೋ ಕಸ್ಟಮರ್ಸ್ಗೆ ಮಾತ್ರ ತಗೊಳ್ತಾ ಇದೆ. ಸೊ ಆ ರೀತಿ ರೋಸ್ಗಳನ್ನ ಮಾತ್ರ ಅಲೋ ಮಾಡುತ್ತೆ. ಇದನ್ನು ಆದಷ್ಟು ನಾವು ಪ್ರೈಮರಿ ಕೀ, ಫಾರಿನ್ ಕೀ ಕಾಂಬಿನೇಷನ್ಸ್ ಹಾಕಿದ್ರೆ ಡೇಟಾಬೇಸ್ ಡಿಸೈನಲ್ಲಿ ಈ ರೀತಿ ಏನು ಫ್ರಾಡ್ ಆಗೋದು, ಚೀಟಿಂಗ್ ಆಗೋ ಚಾನ್ಸಸ್ ಇರಲ್ಲ ಕಂಪ್ನೀಸಲ್ಲಿ. ನೀವು ಡಿಸೈನ್ ಆ್ಯಸ್ ಎ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಡಿಸೈನ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು ಅಂತ. ಇದು ಗೈಡ್ಲೈನ್. ಇದು 4ನೇ ಗೈಡ್ಲೈನ್. ನೋ ಸ್ಪ್ಯೂರಿಯಸ್ ಟಪಲ್ಸ್ ಟು ಬಿ ಜನರೇಟೆಡ್. ಆ ರೀತಿ ನೋಡ್ಕೋಬೇಕು ನೀವು. ಗೈಡ್ಲೈನ್ 4. ಡು ನಾಟ್ ಹ್ಯಾವ್ ರಿಲೇಷನ್ಸ್ ದಟ್ ಕಂಟೈನ್ ಮ್ಯಾಚಿಂಗ್ ಆಟ್ರಿಬ್ಯೂಟ್ಸ್ ಅದರ್ ದೆನ್ ಪ್ರೈಮರಿ ಕೀ, ಫಾರಿನ್ ಕೀ ಕಾಂಟ್ರಿಬ್ಯೂಷನ್ಸ್. ನೀವು ಅದೊಂದು ರೆಫರ್ ಮಾಡ್ಬೋದು, ಆ ಎಕ್ಸಾಂಪಲ್ಲು ಬರಿಬೋದು ನೀವು. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪೋರ್ಲಿ ಡಿಸೈನ್ಡ್ ರಿಲೇಷನ್. ಇದಕ್ಕೆ ಪ್ರೈಮರಿ ಕೀ ಹಾಕೊಂಡಿಲ್ಲ ಅವರು. ನೋಡಿ ಇಲ್ಲೇ ಗೊತ್ತಾಗ್ತಿದೆ ಪ್ರೈಮರಿ ಕೀ ಹಾಕಿಲ್ಲ ಅಂತ. ರಿಪೀಟೆಡ್ ವ್ಯಾಲ್ಯೂಸ್ ತಗೊಳ್ಳೋ ಹಾಗಿಲ್ಲ. ನಾನು 1 ಅಂತ ಒಬ್ಬರ ಎಂಪ್ಲಾಯಿಗೆ ಹಾಕಿ ಮತ್ತೆ 1 ಅಂತ ಇನ್ನೊಬ್ರದ್ದು ಆ್ಯಡ್ ಮಾಡೋಕ್ಕೆ ಅಲೋ ಮಾಡಲ್ಲ ಡೇಟಾಬೇಸ್. ಏನಕ್ಕೆ ಅಂದರೆ ಡಿಸೈನ್ ಮಾಡಬೇಕಾದ್ರೇ ಒರಾಕಲಲ್ಲಿ ನಾನು ಡೆಮೋ ತೋರಿಸ್ಬೇಕಾದ್ರೆ ನೋಡಿದ್ರಿ ನೀವು, ನಾನು ಇನ್ನೊಂದು ರಿಪೀಟೆಡ್ ವ್ಯಾಲ್ಯೂ ಹಾಕ್ತಿದ್ರೆ ತಗೊಳ್ತಾ ಇರಲಿಲ್ಲ. ಬಟ್ ಇಲ್ಲಿ ರಿಪೀಟೆಡ್ ವ್ಯಾಲ್ಯೂ ನೋಡಿ ಅಲೋ ಮಾಡಿದೆ. ಗೊತ್ತಾಗುತ್ತೆ ಇಟ್ಸ್ ಎ ಪೂರ್ಲಿ ಡಿಸೈನ್ಡ್ ರಿಲೇಷನ್ ಅನ್ನೋದು ಇಲ್ಲೇನೆ ಗೊತ್ತಾಗುತ್ತೆ. ಇಟ್ ಶುಡ್ ನಾಟ್ ಅಲೋ. ಯಾಕಂದರೆ ರಿಪೀಟೆಡ್ ವ್ಯಾಲ್ಯೂ ಅದೇ ಹೇಳಿದ್ದು, ರಿಸಲ್ಟ್ಗೆ ಒಂದೇ ನೇಮಲ್ಲಿ ಇಬ್ಬರಿಗೆ ಒಂದೇ ರಿಸಲ್ಟ್ ಬಂದ್ಬಿಡುತ್ತೆ. ಈ ಒಂದೇ ನೇಮು ಒಂದೇ ಇನ್ಷಿಯಲ್ ಇದ್ರೆ ಯಾರಿಗಾದ್ರೂ ಆ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಈ ರೀತಿನ ಅವಾಯ್ಡ್ ಮಾಡ್ಕೋಬೇಕು. ಸೊ ದೀಸ್ ಆರ್ ದಿ ಗೈಡ್ಲೈನ್ಸ್. ಅದನ್ನು ಇಂಪ್ರೂವ್ ಮಾಡಿದ್ದಾರೆ, ನಾರ್ಮಲೈಸೇಷನ್. ಇದನ್ನು ಓದ್ಕೊಂಡು ಬೇಕಿದ್ರೆ ನೀವು ಇಷ್ಟು ಪಾಯಿಂಟ್ಸು, ಇದಿಷ್ಟು ಗೈಡ್ಲೈನ್ಸ್ ಓದ್ಕೊಂಡು ಆ 4 ಪಾಯಿಂಟ್ಸ್ ಇದೆಯಲ್ಲ, ಆ 4 ಪಾಯಿಂಟ್ಸೇನೆ ಗೈಡ್ಲೈನ್ಸ್. ಗೈಡ್ಲೈನ್ 1 ಅಂತ ಹಾಕಿ ಫಸ್ಟ್ 1 ಹಾಕಿ, ಗೈಡ್ಲೈನ್ 2 ಅಂತ ಹಾಕಿ reducing redundant values in tuples, guideline 3 ಅಂತ ಹಾಕಿ reducing null values in tuples, guideline 4 disallowing possibility of generating spurious tuples. ಈ ರೀತಿ ಹಾಕೋಬಹುದು. ಫಂಕ್ಷನಲ್ ಡಿಪೆಂಡೆನ್ಸಿ ನಾರ್ಮಲೈಸೇಷನ್ ವಿಡಿಯೋ ರೆಫರ್ ಮಾಡಿ ನೀವು. ಅದರಲ್ಲಿ ಫಂಕ್ಷನಲ್ ಡಿಪೆಂಡೆನ್ಸಿ ತುಂಬ ಚೆನ್ನಾಗಿದೆ. ನೀವು ಇದು ಕಾಂಪ್ಲಿಕೇಟೆಡ್ ಆಗ್ಬೋದು ಇದರಲ್ಲಿ. ಆ ಎಕ್ಸಾಂಪಲ್ಲೇ ನೀವು ಬರ್ಕೋಬೋದು. ಕ್ವಶನ್ ಪೇಪರಲ್ಲಿ ಕ್ವಶನ್ ಇದೆ.